ನಮಸ್ತೆ. ನಂಬೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾನಿವತ್ತು ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೇನೆ. ಹೌದು, ಮನುಷ್ಯ ಅಂದ ಕೂಡಲೇ ಆತನಿಗೆ ದೇವರ ಮೇಲೆ ಭಯ ಭಕ್ತಿ ಅನ್ನೋದು ಇದ್ದೇ ಇರುತ್ತದೆ. ಅದೇ ಭಯ ಭಕ್ತಿ ಇರೋದ್ರಿಂದಲೇ ಇವತ್ತು ನಮ್ಮ ಸಮಾಜ ಇಷ್ಟರ ಮಟ್ಟಿಗೆ ನೆಮ್ಮದಿಯಿಂದ ಜೀವಿಸೋದಕ್ಕೆ ಸಾಧ್ಯ ಆಗಿರೋದು. ಧರ್ಮ ಅಧರ್ಮಗಳ ಬಗ್ಗೆ ಮನುಷ್ಯನಿಗೆ ಅರಿವಾಗ್ತಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ನಾನಿವತ್ತು ಒಂದು ವಿಶೇಷ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದೇನೆ. ಈ ಒಂದು ದೇವಸ್ಥಾನ ಸುಮಾರು 600 ವರ್ಷಗಳ ಇತಿಹಾಸವುಳ್ಳಂತಹ ದೇವಸ್ಥಾನ. 30 ವರ್ಷಗಳಿಂದ ಅತಿ ಸುಪ್ರಸಿದ್ಧ ಪಡೆದಿರುವಂತಹ ದೇವಸ್ಥಾನ. ಆಚಾರ ವಿಚಾರಗಳು ಸಂಪ್ರದಾಯಗಳನ್ನು ಆಧರಿಸಿ ಅದರ ಜೊತೆಗೆ ನಂಬಿ ಬಂದ ಭಕ್ತರನ್ನ ಕೈ ಬಿಡದೆ ಅವರ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ಒಂದು ಪುರಾತನ ದೇವಸ್ಥಾನಕ್ಕೆ ನಾನಿವತ್ತು ಭೇಟಿಯನ್ನ ಕೊಟ್ಟಿದ್ದೇನೆ. ಹೌದು, ಅದ್ಯಾವ ದೇವಸ್ಥಾನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಬ್ಯಾಲಿಯ ಗ್ರಾಮದಲ್ಲಿ ಇರುವಂತಹ ಶ್ರೀ ಪಿಳ್ಳಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನಿವತ್ತು ಭೇಟಿಯನ್ನ ಕೊಟ್ಟಿದ್ದೇನೆ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಪ್ರತಿ ವಾರವೂ ಕೂಡ ವಿಶೇಷ ಹೋಮ ಹವನಗಳನ್ನ ಮಾಡಿಸ್ತಾರೆ. ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿರುವಂತಹ ದೇವರಿಗೆ ತಮ್ಮ ಕೈಲಾದಂತಹ ಮಟ್ಟಿಗೆ ಒಂದು ದೇವರಿಗೆ ತಮ್ಮ ಸೇವೆಯನ್ನ ಮಾಡಿದ್ದಾರೆ. ಒಂದು ಚಿಕ್ಕದಾಗಿ ಒಂದು ಮಂಟಪದಲ್ಲಿ ಇದ್ದಂತಹ ದೇವಸ್ಥಾನ ಇವತ್ತು ಇಷ್ಟರ ಮಟ್ಟಿಗೆ ಒಂದು ಅದ್ಭುತವಾದಂತಹ ದೇವಸ್ಥಾನವಾಗಿ ನಿರ್ಮಾಣ ಆಗೋದಕ್ಕೆ ಕಾರಣ ಈ ದೇವರನ್ನ ನಂಬಿ ಬಂದಂತಹ ಭಕ್ತಾದಿಗಳನ್ನ ದೇವರು ಕೈ ಬಿಡದೆ ಅವರ ಇಷ್ಟಾರ್ಥಗಳನ್ನ ಈಡೇರಿಸಿದ್ದು ಅನ್ನುವಂಥದ್ದು. ಈಗಾಗಲೇ ಇದರ ಬಗ್ಗೆ ನಾವಂತೂ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ. ಹಾಗಾಗಿ ನಿಮಗೂ ಕೂಡ ಮಾಹಿತಿಯನ್ನ ತಿಳಿಸ್ಬೇಕು. ನಮ್ಮ ವಾಹಿನಿಯ ವೀಕ್ಷಕರಿಗೂ ಸಹ ಒಂದಲ್ಲ ಒಂದು ರೀತಿ ಕಷ್ಟದಲ್ಲಿರ್ತಾರೆ. ಅವರ ಕಷ್ಟಗಳನ್ನ ಈಡೇರಿಸಿ ಅವರು ಸಹ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನಿವತ್ತು ಈ ಒಂದು ಪಿಳ್ಳಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ದರ್ಶನವನ್ನ ನಮ್ಮ ವಾಹಿನಿಯ ಮುಖಾಂತರ ಮಾಡಿಸ್ತಾ ಇದ್ದೇನೆ. ಬನ್ನಿ ಪ್ರಿಯ ವೀಕ್ಷಕರೇ, ಒಳಗಡೆ ಹೋಗ್ತೇನೆ. ದೇವಸ್ಥಾನ ಹೇಗಿದೆ, ದೇವಸ್ಥಾನದ ವಿಶೇಷತೆಗಳೇನು ಎಲ್ಲವನ್ನು ಸಹ ಮುಖ್ಯ ಅರ್ಚಕರಿಂದ ನಾವು ತಿಳ್ಕೊಳ್ಳೋಣ. ಬ್ಯಾಲಿಯ ಗ್ರಾಮದಲ್ಲಿ ಇರುವಂತಹ ಸುಮಾರು 600 ವರ್ಷಗಳ ಇತಿಹಾಸವುಳ್ಳಂತಹ ಪಿಳ್ಳಾಂಜನೇಯ ಸ್ವಾಮಿ ದರ್ಶನವನ್ನ ನಾನು ಮಾಡ್ಕೋತಾ ಇದ್ದೇನೆ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಭಕ್ತರು ಯಾವುದೇ ಕಷ್ಟಗಳಿದ್ರೂ ಕೂಡ ಪರಿಹಾರ ಮಾಡ್ತಾರೆ. ಹಾಗೆ ಹೋಮ ಹವನಗಳನ್ನ ಆಶ್ಲೇಷ ಬಲಿ ಪೂಜೆ ಕೂಡ ಮಾಡ್ತಾರೆ. ಈಗ ಇಲ್ಲಿಂದ ನಾವು ಕೊಕ್ಕೆ ಸುಬ್ರಹ್ಮಣ್ಯ ಅಥವಾ ದೊಡ್ಡಬಳ್ಳಾಪುರದಲ್ಲಿರುವಂತಹ ಘಾಟಿ ಸುಬ್ರಹ್ಮಣ್ಯಗಳಿಗೆಲ್ಲ ಹೋಗ್ತಾ ಇದ್ರು. ಬಟ್ ಇಲ್ಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ನಿಮಗೆ ಆ ಒಂದು ಏನು ರಾಹುಕೇತುಗಳ ಕಾಟ ಅಥವಾ ವಿವಾಹ ಆಗದಲ್ಲೇ ಇರುವಂಥದ್ದು, ಸಂತಾನ ಭಾಗ್ಯ ಇಲ್ಲ ಅಂತದ್ದು, ಇಂತಹ ಒಂದು ಸಮಸ್ಯೆಗಳಿಂದ ಯಾರೇ ಒಂದು ಬಳಲಿದ್ರು ಕೂಡ ದೇವರಿಗೆ ಒಂದು ಅಡಗೆಯನ್ನ ಕಟ್ಟಿ ದೇವರನ್ನ ಮನಸ್ಫೂರ್ತಿಯಾಗಿ ನಮಸ್ಕರಿಸಿಕೊಂಡು ದೇವರನ್ನ ಸ್ಮರಿಸಿ ಒಂದು ಅಡಿಕೆಯನ್ನ ಕಟ್ಟಿದ್ರೆ ನಿಮ್ಮ ಎಲ್ಲ ಇಷ್ಟಗಳು, ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಕೂಡ ಬಗೆಹರಿಯುತ್ತೆ ಅನ್ನೋಂಥದ್ದು ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ನಂಬಿ ದೇವರಿಂದ ಕೆಲವೊಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಈ ಒಂದು ದೇವರನ್ನ ಚಿಕ್ಕದಾಗಿ ಇದ್ದಂತಹ ಒಂದು ಮಂಟಪವನ್ನ ಈಗ ನೀವು ನೋಡ್ತಾ ಇದ್ದೀರಾ. ಮೇಲೆಲ್ಲ ಇದು ಮಂಟಪದ ಕಲ್ಲುಗಳೇ. ಇದನ್ನ ತುಂಬಾ ಒಂದು ಅದ್ಭುತವಾಗಿ ಡೆಕೋರೇಷನ್ ಗಳನ್ನ ಮಾಡಿಸಿರುವಂತದ್ದು. ಚಿಕ್ಕದಾಗಿ ಪುಟ್ಟದಾಗಿ ಇದ್ದಂತಹ ದೇವಸ್ಥಾನವನ್ನು ಇವತ್ತು ಇಷ್ಟು ಅದ್ಭುತವಾಗಿ ಇಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂತಂದ್ರೆ ದೇವರ ಮೇಲೆ ಇಟ್ಟಂತಹ ನಂಬಿಕೆ ಜೊತೆಗೆ ಅವರ ಕಷ್ಟಗಳ ಪರಿಹಾರ ಅಂತ ನಾನು ಹೇಳ್ತಾ ಇದ್ದೇನೆ. ಸ್ವಾಮಿ ದೇವತಾ ಅಷ್ಟೋತ್ತರ ಶತನಾಮಾವಳಿ ಪೂಜಾಕ್ಯಂಕಾರಯಿಷ್ಯೆ. ಓಂ ಆಂಜನೇಯಾಯ ನಮಃ, ಮಹಾವೀರಾಯ ನಮಃ, ಹನುಮತೆ ನಮಃ, ಮಾರುತಾತ್ಮಜಾಯ ನಮಃ, ತತ್ವಾಜ್ಞಾನ ಪ್ರದಾಯಕಾಯ ನಮಃ, ಸೀತಾದೇವಿ ಮುದ್ರಾ ಪ್ರದಾಯಕಾಯ ನಮಃ, ಅಶೋಕವನಿಕಾ ಕ್ಷೇತ್ರೇ ನಮಃ, ಸರ್ವಮಾಯಾ ವಿಭಂಜನಾಯ ನಮಃ, ಸರ್ವಬಂಧ ವಿಮೋಕ್ತ್ರೇ ನಮಃ, ರಕ್ಷೋ ವಿಧ್ವಂಸಕಾರಕಾಯ ನಮಃ, ಪರವಿದ್ಯಾ ಪರಿಹಾರಾಯ ನಮಃ, ಪರಯಂತ್ರ ಪ್ರಭೇದಕಾಯ ನಮಃ, ಸರ್ವಗ್ರಹ ವಿನಾಶಿನೇ ನಮಃ, ಭೀಮಸೇನ ಸಹಾಯಕೃತೆ ನಮಃ, ಸರ್ವ ದುಃಖಹರಾಯ ನಮಃ, ಮನೋಜವಾಯ ನಮಃ, ಪಾರಿಜಾತಾಧ್ರುವ ಮೂಲಸ್ಥಾಯ ನಮಃ, ಸರ್ವಯಂತ್ರ ಸ್ವರೂಪಾಯ ನಮಃ, ಸರ್ವಯಂತ್ರಾತ್ಮಿಕಾಯ ನಮಃ, ಕಪೀಶ್ವರಾಯ ನಮಃ, ಭವಿಷ್ಯತರಾಯಣಾಯ ನಮಃ, ಕುಮಾರ ಬ್ರಹ್ಮಚಾರಿಣೇ ನಮಃ, ರತ್ನಕುಂಡಲ ದೀಪ್ತಿಮತೆ ನಮಃ, ಚಂಚಲದ್ವಾಲ ಸನ್ನದ್ಧ ಲಂಬಮಾನಸಿಕೋಜ್ವಲಾಯ ನಮಃ, ಮಹಿಳಾ ಮನಮರ್ದನಾಯ ನಮಃ, ಸ್ಫಟಿಕಾಭಾಯ ನಮಃ, ವಾಕದೀಶಾಯ ನಮಃ, ನವವ್ಯಾಕೃತ ಪಂಡಿತಾಯ ನಮಃ, ಸೀತಾ ಸಮೇತ ಶ್ರೀರಾಮಪಾದ ಸೇವಾ ಧುರಂಧರಾಯ ನಮಃ, ಚರಣಾರ್ಚನಯೋಃ ಕುಂಕುಮಾರ್ಚನ ಪೂಜಾಂ ಸಮರ್ಪಯಾಮಿ. ಅಸ್ಯಾಹ ಯಜಮಾನಸ್ಯಾಹ ಇಷ್ಟಕಾಮ್ಯಾರ್ಥ ಫಲಸಿದ್ಧಿರತ್ತು ಆಕಲ್ಪಾಂತಾಃ
ವಂಶಾಭಿವೃದ್ಧಿರತ್ತು ಸತ್ಯಾಯೇತಾಶಃ ಸಂತು ಸಮರ್ಥ ಸನ್ಮಂಗಳಾನಿ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು. ಧೂಪಮಾಗ್ರಾಪಯಾಮಿ ಯೋ ಯೋನಃ ಪ್ರಚೋದಯಾತ್ ಸತ್ಯನ್ಮತ್ತೇನ ಪ್ರಶಿಂಚಯಾಮಿ ಕಾಮಧೇನ ಸ್ಮರಾಮಿ ಆವಾಯಿತ ಶ್ರೀ ಸೀತಾಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ಸಮೇತ ಶ್ರೀ ರಾಮಚಂದ್ರ ಸ್ವಾಮಿ ದೇವತಾಭ್ಯೋ ನಮಃ. ಯಥಾ ಭಾಗಶಃ ನಾರಿಕೇಳಖಂಡಧ್ವಂ ನಿವೇದಯಾಮಿ ಹಿರಣ್ಯಗರ್ಭಾಯ ನಮಃ. ಸುವರ್ಣಪುಷ್ಪದಕ್ಷಿಣಾನ್ ಸಮರ್ಪಯಾಮಿ. ಸರ್ವೋಪಚಾರ ಪೂಜಾನ್ ಸಮರ್ಪಯಾಮಿ. ಮಂಗಳ ನೀರಾಜನಂ. ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತು. ಗುರುಗಳೇ ನಮಸ್ತೆ. ನಮಸ್ಕಾರ. ಈಗಾಗಲೇ ಸಾಕಷ್ಟು ಜನ ಈ ಒಂದು ದೇವಸ್ಥಾನವನ್ನ ತುಂಬಾ ಅಂದ್ರೆ ಅವ್ರ ಕಷ್ಟಗಳನ್ನ ಬಗೆಹರಿಸಿರೋದಕ್ಕೋಸ್ಕರ ದೇವಸ್ಥಾನಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವರು ಕೂಡ ತಮ್ಮಿಂದ ಏನು ಸಾಧ್ಯನೋ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಆ ಒಂದು ಅಳಿಲ್ ಸೇವೆಯನ್ನ ಮಾಡಿದ್ದಾರೆ. ಹಾಗಾಗಿ ನೀವು ಈ ದೇವಸ್ಥಾನದ ಮುಖ್ಯ ಅರ್ಚಕರಾಗಿ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಆತ್ಮೀಯ ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಶ್ರೀ ಕ್ಷೇತ್ರ ಪಿಳ್ಳಾಂಜನೇಯ ಸ್ವಾಮಿ ದೇವಸ್ಥಾನ, ಬ್ಯಾಲ್ಯ ಗ್ರಾಮ, ಪುರವರ ಹೋಬಳಿ, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ. ನನ್ನ ಹೆಸರು ವೆಂಕಟೇಶ ಶಾಸ್ತ್ರಿ. ಇಲ್ಲಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ಶ್ರೀ ಕ್ಷೇತ್ರ ಪಿಳ್ಳಾಂಜನೇಯ ಸ್ವಾಮಿ ಬಂದು ಮೂರ್ತಿ ತುಂಬ ಚಿಕ್ಕದು, ಕೀರ್ತಿ ತುಂಬ ದೊಡ್ಡದು ಅಂತ ಹೇಳ್ತಾರೆ ದೊಡ್ಡವರು. ಏನಪ್ಪ ಅಂತಂದರೆ ಈ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ವ್ಯಾಸರಾಜರು. 600 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಅಂತ ಹೇಳ್ತಾರೆ ದೊಡ್ಡವರು. ಏನಪ್ಪ ಅಂದರೆ ಮುಂಚೆ ಒಂದು 30 ವರ್ಷಗಳ ಕೆಳಗಡೆ ಈ ದೇವಸ್ಥಾನ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮಂಟಪ ಇತ್ತು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆ ಮಂಟಪ ಇದ್ದಾಗ ಇಲ್ಲಿ ಒಬ್ಬ ಬ್ರಾಹ್ಮಣರು ಹಾಗೂ ಒಬ್ಬ ವೈಶ್ಯರು ಬಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾರೆ. ಅದರಲ್ಲಿ ವೈಶ್ಯರು ಬಂದು ಸತ್ಯನಾರಾಯಣ ಶ್ರೇಷ್ಠಿಗಳು ಅಂತ ನಮ್ಮ ದೇವಸ್ಥಾನದ ಅಧ್ಯಕ್ಷರು. ಏನಪ್ಪ ಅಂತಂದರೆ ಅವರು ಸುಮಾರು ವರ್ಷಗಳಿಂದ ದೇವಸ್ಥಾನವನ್ನು ಪೂಜೆ ಪುನಸ್ಕಾರವನ್ನು ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. 2018ರಲ್ಲಿ ದೇವಸ್ಥಾನವನ್ನು ನೀವು ಪೂಜೆ ಮಾಡಬೇಕು ಅಂತ ನಮ್ಮ ಬಳಿ ಕೇಳಿದಾಗ ನಾವು ಆ ಅಂದಿನಿಂದ ಇಂದಿನವರೆಗೂ ಶ್ರೀ ಸ್ವಾಮಿಯವರ ನಿತ್ಯ ಪೂಜೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇಲ್ಲಿ ಅನೇಕ ಜನರಿಗೆ ಸಂತಾನ, ವಿವಾಹ, ಉದ್ಯೋಗ, ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ವಾಮಿಯನ್ನು ಬಂದು ಹರಕೆ ಮಾಡ್ಕೊಳ್ತಾರೆ. ಇಲ್ಲಿ ಹರಕೆ ಮಾಡ್ಕೊಳ್ತಕ್ಕಂಥ ರೀತಿ ಮುಂಚೆಯಿಂದ ಕೂಡ ಬಂದಿದೆ. ಇಲ್ಲಿ ಏನೇ ಅನ್ಕೊಂಡ್ರು ಕೂಡ ಸ್ವಾಮಿ ಸನ್ನಿಧಾನದಲ್ಲಿ ಸಂಕಲ್ಪ ಮಾಡಿಕೊಂಡಾಗ ಮತ್ತೆ 21 ಪ್ರದಕ್ಷಿಣೆಯನ್ನು ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿಕೊಂಡು
ಸ್ವಾಮಿಯ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡಾಗ ಆ ಸ್ವಾಮಿ ಅನುಗ್ರಹ ಮಾಡ್ತಾನೆ ಅಂತ ಪ್ರತೀತಿ. ಮುಂಚೆಯಿಂದ ಕೂಡ ಇದು ನಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂತಂದರೆ ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕ, ಶನಿವಾರ ದಿನಗಳಂದು ಪಂಚಾಮೃತ ಅಭಿಷೇಕ, ವಿಳೆಯದೆಲೆ ಪೂಜೆ, ಅದೇ ರೀತಿಯಾಗಿ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ವಡಮಾಲ ಅನ್ನೋ ಸೇವೆಗಳು ಭಕ್ತಾದಿಗಳು ನೆರವೇರಿಸ್ಕೊಳ್ತಾ ಬರ್ತಾ ಇರ್ತಾರೆ. ಸ್ವಾಮಿಯವರು ಇಲ್ಲಿ ಏನಪ್ಪ ಅಂತಂದರೆ 2022 ಫೆಬ್ರವರಿ 5ನೇ ತಾರೀಕು ಒಬ್ಬ ಭಕ್ತರಿಗೆ ಈ ಸ್ವಾಮಿಯಿಂದ ಅನುಗ್ರಹ ಆಗುತ್ತೆ. ಅನುಗ್ರಹ ಅಂತಂದರೆ ಅವರು ವಿವಾಹಕ್ಕಾಗಿ ಸಂಕಲ್ಪ ಮಾಡಿರ್ತಾರೆ, ಸಂತಾನಕ್ಕಾಗಿ ಸಂಕಲ್ಪ ಮಾಡಿರ್ತಾರೆ. ಅವರಿಗೆ ಅನುಗ್ರಹವಾದಾಗ ಅವರು ತಮ್ಮ ಅಳಿಲು ಸೇವೆ ನಾವು ಮಾಡಿಸ್ತೀವಿ ಅಂತ ಮುಂದೆ ಬಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಒಂದು 13 ಲಕ್ಷದವರೆಗೂ ಕೆಲಸಗಳು ನಡೆದಿರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಯಾರೇ ಏನೇ ಸಮಸ್ಯೆಗಳು ಇಟ್ಕೊಂಡು ಬಂದು ಪ್ರಶ್ನೆಶಾಸ್ತ್ರ, ಪಂಚಾಂಗ, ಕವಡೆ ಶಾಸ್ತ್ರವನ್ನು ಕೇಳಿ ಅವ್ರಿಗೆ ಏನು ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳ ಪರಿಹಾರವನ್ನು ಪೂಜೆ, ಪುನಸ್ಕಾರ, ಹೋಮ, ಹವನದ ಮೂಲಕ ಇಲ್ಲಿ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಶೀಘ್ರ ಫಲ ನಮಗೆ ಸಿಗ್ತಾ ಇದೆ ಅಂತ ಭಕ್ತಾದಿಗಳು ನಮಗೆ ತಿಳಿಸ್ತಾ ಬರ್ತಾ ಇರ್ತಾರೆ. ಆದ್ದರಿಂದ ಈ ಸ್ವಾಮಿಯವರು ಶೀಘ್ರ ಫಲವನ್ನು ಕೊಡ್ತಕ್ಕಂಥವನು ಅಂತ ಕರಿತೀವಿ. ಇಲ್ಲಿ ಎಷ್ಟೋ ನೂತನವಾಗಿ ದಾಂಪತ್ಯಕ್ಕೆ ಕಾಲಿಟ್ಟು ಸುಮಾರು ವರ್ಷಗಳಾಗಿರುತ್ತೆ. ಅಂಥವ್ರಿಗೆ ಸಂತಾನ ಭಾಗ್ಯ ಅನ್ನೋದು ಅನುಕೂಲ ಆಗಿರೋದಿಲ್ಲ. ಅಂಥವ್ರು ಬಂದು ಇಲ್ಲಿ ಸಂಕಲ್ಪ ಮಾಡಿಕೊಂಡು ಅವರ ಜಾತಕವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಹು, ಕೇತು, ಕುಜದೋಷ ನಿವಾರಣೆ, ಸಂತಾನ ವೇಣುಗೋಪಾಲ ಸ್ವಾಮಿ ಶಾಂತಿ, ಆಶ್ಲೇಷ ಬಲಿ ಅನ್ನೋದು ಪರಿಹಾರವನ್ನು ಇಲ್ಲಿ ಮಾಡಿಸ್ತಾ ಬರ್ತಾ ಇರ್ತಾರೆ. ಆ ಮಾಡಿಸ್ತಾ ಬರ್ತಾ ಇರತಕ್ಕಂಥ ದಂಪತಿಗಳಿಗೆ ಅನೇಕ ಜನರಿಗೆ ಸಂತಾನ ಭಾಗ್ಯ ಅನ್ನೋದು ಕೂಡ ಅನುಗ್ರಹವಾಗಿದೆ. ಅದೇ ರೀತಿಯಾಗಿ ಶೀಘ್ರವಾಗಿ ವಿವಾಹಕ್ಕೋಸ್ಕರ ಸಂಕಲ್ಪ ಮಾಡಿಕೊಂಡು ಪರಿಹಾರವನ್ನು, ಜಾತಕವನ್ನು ಪರಿಶೀಲನೆ ಮಾಡಿ ಸ್ವಾಮಿಯ ಸನ್ನಿಧಾನದಲ್ಲಿ ಹರಕೆ ಮುಡುಪುಗಳನ್ನು ಕಟ್ಟಿಕೊಳ್ತಾರೆ. ಆ ಹರಕೆ ಮುಡುಪುಗಳು ಫಲಿಸಿ ಅವರಿಗೆ ಶೀಘ್ರ ವಿವಾಹಕ್ಕೆ ಸ್ವಾಮಿಯವರು ಅನುಗ್ರಹವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಶತ್ರುಕಾಟಗಳು, ವಾಮಾಚಾರ ದೋಷ ನಿವಾರಣೆಗಳು ಅನ್ನೋದು ಈ ಸ್ವಾಮಿಯ ಸನ್ನಿಧಾನದಲ್ಲಿ ಅನುಗ್ರಹ, ಸ್ವಾಮಿಯವರ ಅನುಗ್ರಹ ಇದ್ದರೆ ಯಾವುದೇ ರೀತಿಯ ಶತ್ರುಕಾಟ ಆಗಿರ್ಬೋದು, ವಾಮಾಚಾರ ದೋಷಗಳಾಗಿರ್ಬೋದು ಅವೆಲ್ಲವೂ ಕೂಡ ನಿರ್ನಾಮ ಆಗುತ್ತೆ. ಈ ಸ್ವಾಮಿಯವರು ಅಷ್ಟು ಶಕ್ತಿಶಾಲಿ. ಯಾಕೆಂದರೆ ಎಲ್ಲ ಆಂಜನೇಯ ಸ್ವಾಮಿಯವರ ಬಾಲದಲ್ಲಿ ಗಂಟೆ ಇರೋದಿಲ್ಲ. ಯಾಕೆಂದರೆ ವ್ಯಾಸರಾಜರು ಎಲ್ಲಿ ಪ್ರತಿಷ್ಠೆ ಮಾಡಿದ್ದಾರೋ ಅಲ್ಲಿ ಸ್ವಾಮಿಯವರ ಬಾಲದಲ್ಲಿ ಗಂಟೆ ಇರುತ್ತೆ. ಅಲ್ಲಿ ಏನಪ್ಪ ಅಂತಂದರೆ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಸ್ವಾಮಿಯ ಶಕ್ತಿ ತುಂಬ ಅಪಾರ. ಯಾಕಂತಂದ್ರೆ ಭಕ್ತಾದಿಗಳು ಯಾವ್ಯಾವ ಮಾರ್ಗದಿಂದ ಬರಬೇಕು? ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಆಂಧ್ರ ಕಡೆಯಿಂದ ಆದರೆ ಹಿಂದೂಪುರದ ಮಾರ್ಗವಾಗಿ ಬರ್ಬೋದು. ಕರ್ನಾಟಕದಲ್ಲಿ ಗೌರಿಬಿದನೂರು ಮಾರ್ಗ, ಮಧುಗಿರಿ, ತುಮಕೂರು, ಬೆಂಗಳೂರು ಮಾರ್ಗವಾಗಿ ಈ ಕ್ಷೇತ್ರವನ್ನು ತಲುಪಬಹುದು. ಇಲ್ಲಿ ಪ್ರತಿ ಶನಿವಾರ ಬೆಳಗ್ಗೆ 7 ಗಂಟೆಯಿಂದ 10:30 ದೇವಸ್ಥಾನ ತೆರೆದಿರುತ್ತೆ. ಮತ್ತು ಸಂಜೆ 5:30 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದೇವಸ್ಥಾನ ತೆಗೆದಿರುತ್ತೆ. ಮತ್ತು ವಿಶೇಷ ದಿನಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದೇವಸ್ಥಾನ ತೆಗೆದಿರುತ್ತೆ. ಬರುವಂತಹ ಭಕ್ತಾದಿಗಳು ಈಗ ಪ್ರಶ್ನೆಯನ್ನ ಕೇಳ್ತಾರೆ, ಅಂದ್ರೆ ಈ ತರ ಕಷ್ಟದ ಸಮಸ್ಯೆ, ಅದಕ್ಕೆ ಯಾವ ರೀತಿಯಾಗಿ ನೀವು ಉತ್ತರಗಳನ್ನ ಕೊಡ್ತೀರಾ? ಶಾಸ್ತ್ರಗಳ ಮುಖಾಂತರ ಕೊಡ್ತೀರಾ? ಅವರು ಬಂದಿರತಕ್ಕಂಥ ಸಮಯ, ಅದೇ ರೀತಿಯಾಗಿ ಏನಕ್ಕಾಗಿ ಬಂದಿದ್ದಾರೆ, ಅವರಿಗೆ ಯಾವ ದೋಷ ಇದೆ, ಜಾತಕವನ್ನು ಪರಿಶೀಲನೆ ಮಾಡಿ ಅಥವಾ ರಮಲಶಾಸ್ತ್ರ, ಕವಡೆ ಶಾಸ್ತ್ರದ ಮೂಲಕ ಅವರಿಗೆ ನಾವು ಪರಿಹಾರವನ್ನು ಸೂಚಿಸ್ತೀವಿ. ಅವರಿಗೆ ಅನುಕೂಲ ಇದ್ದರೆ ಆ ಪರಿಹಾರವನ್ನು ಸ್ವಾಮಿ ಸನ್ನಿಧಾನದಲ್ಲೇ ಮಾಡಿಸಿ ಅಂತ ಹೇಳ್ತೀವಿ. ನಮಗೆ ಅನುಕೂಲ ಆದಾಗ ನಾವು ಮಾಡಿಸಿ ಅಂತ ಅಂದ್ಕೊಂಡು ಸಂಕಲ್ಪವನ್ನು ಮಾಡ್ಕೊಂಡು ಹೋಗಿರ್ತಾರೆ. ಅವರಿಗೆ ಆ ಸಂಕಲ್ಪದಲ್ಲೇ ಕೂಡ ಸ್ವಾಮಿಯವರು ಅನುಗ್ರಹಿಸಿರ್ತಾರೆ. ಈ ನಾಗರ ದೋಷ ಮತ್ತೆ ರಾಹುಕೇತು ಕಾಟ ಇದೆಲ್ಲ ಇಲ್ಲಿ ಏನಪ್ಪಾ ಅಂತಂದ್ರೆ ಜಾತಕದಲ್ಲಿ ಅನೇಕ ರೀತಿಯ ಸರ್ಪದೋಷಗಳು ಅನ್ನೋದಿರುತ್ತೆ.
ಅನೇಕ ರೀತಿಯ ಸರ್ಪದೋಷಗಳು ಜಾತಕದಲ್ಲಿದ್ದಾಗ ಈಗ ಪ್ರತಿಯೊಬ್ಬರೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಅಥವಾ ತಿರುಪತಿ ಹತ್ರ ಇರ್ತಕ್ಕಂಥ ಕಾಳಹಸ್ತಿಗೆ ಹೋಗಿ ದರ್ಶನ ಮತ್ತು ರಾಹುಕೇತು, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರಗಳನ್ನು ಮಾಡಿಸಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಸ್ವಾಮಿಯವರ ಸನ್ನಿಧಾನದಲ್ಲಿ ಅನೇಕ ಜನರು ಆಶ್ಲೇಷ ಬಲಿಗಳನ್ನು, ಯಾಕೆಂದರೆ ಇಲ್ಲಿ ನಾಗದೇವತೆಯ ಸನ್ನಿಧಾನವಿದೆ, ಮತ್ತು ಇಲ್ಲೇ ದೇವಸ್ಥಾನದ ಮುಂದುಗಡೆ ಉತ್ತ ಕೂಡ ಇದೆ. ಇಲ್ಲಿ ಸರ್ಪ ಸಂಚಾರ, ಪ್ರತಿಯೊಬ್ಬರು ಕೂಡ, ಕೆಲವರು ಹೊಸಬರು ಬಂದಿರೋರು ಈ ತುಂಬ ಸರ್ಪವನ್ನು ನಾನು ನೋಡಿದೆ, ಇಲ್ಲಿ ಸರ್ಪಗಳು ಓಡಾಡ್ತಾ ಇರೋದನ್ನು ನೋಡಿದೆ, ತುಂಬ ಭಯ ಆಯಿತು ಅಂತ ಹೇಳ್ತಾರೆ. ಆ ಸರ್ಪ ಯಾರಿಗೂ ಕೂಡ ಇದುವರೆಗೂ ಏನೂ ಮಾಡಿಲ್ಲ, ಓಡಾಡ್ತಾ ಇರುತ್ತೆ. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಸರ್ಪ ದೋಷ ನಿವಾರಣೆಗೆ ತುಂಬ ಅನುಕೂಲವಾಗುತ್ತೆ. ಏನೇ ಸರ್ಪ ಶಾಂತಿಗಳನ್ನು ಮಾಡಿಸಿದ್ರು ಕೂಡ ಅವರಿಗೆ ಶೀಘ್ರ ಫಲಕಾರಿ. ಅಮ್ಮ ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ನಾವು ಹಿಂದೂಪುರದಿಂದ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾವು ಸುಮಾರು 5 ವರ್ಷ. ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮೇಡಮ್? ನಾವು ಇಲ್ಲಿ ಬರಬೇಕಾದ್ರೆ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಬರ್ತಾ ಇರ್ತೀವಿ, ಅದು ನೆರವೇರುತ್ತೆ, ನಮಗೆ ಏನೂ ತೊಂದರೆ ಆಗಿಲ್ಲ. ಹಂಗಾಗಿ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ತುಂಬ ಪ್ರಸಿದ್ಧಿ ಉಳ್ಳಂತಹ ದೇವಸ್ಥಾನ. ತಮ್ಮೆಲ್ಲ ಕಷ್ಟಗಳನ್ನು ಬಗೆಹರಿಸಿದೆ. ತಮ್ಮ ಹೆಸರು? ನಮ್ಮ ಹೆಸರು ಮಮತಾ. ನಾಗರ ದೋಷ ಇರುವಂಥವ್ರು ಅಂದರೆ ಆಶ್ಲೇಷ ಬಲಿಪೂಜೆಯನ್ನು ಸಹ ಈ ಒಂದು ದೇವಸ್ಥಾನದಲ್ಲಿ ಮಾಡಿಕೊಡ್ತಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಬೆಳಗ್ಗೆನೆ ಬಂದು ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ದೇವಸ್ಥಾನದಲ್ಲಿ, ಪಿಳ್ಳಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಶ್ಲೇಷ ಬಲಿಪೂಜೆ ಕೂಡ ಮಾಡಿಸಿದ್ದಾರೆ. ಅಂತಂದರೆ ಈಗಾಗಲೇ ಅರ್ಚಕರು ಹೇಳ್ತಾ ಇದ್ರು, ಇಲ್ಲಿ ನಾಗರ ಸಂಚಾರ ಕೂಡ, ಅಂದರೆ ಸರ್ಪ ಸಂಚಾರ ಕೂಡ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ನಾಗರ ದೋಷ ಉಳ್ಳಂಥವ್ರು ಕೂಡ ಬಂದು ಆಶ್ಲೇಷ ಬಲಿಪೂಜೆಯನ್ನು ಕೂಡ ಮಾಡಿಸ್ಕೊಂಡು ಹೋಗಿದ್ದಾರೆ. ನಿಜವಾಗ್ಲೂ ಈ ಒಂದು ದೇವಸ್ಥಾನದ ಬಗ್ಗೆ ನಮಗೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ಅನ್ನೋಂಥದ್ದು ಬಂದಿದೆ. ಯಾಕೆ ಅಂತಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಆದರೆ ಈ ಒಂದು ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮಗೂ ಕೂಡ ಆದಂತಹ ಒಂದು ಸ್ವಂತ ಅನುಭವ ಏನಂತಂದರೆ, ದೇವಸ್ಥಾನಕ್ಕೆ ಬರ್ತಾ ಇದ್ದಾಗೆ ಏನೋ ಒಂಥರ ಒಂದು ಮನಸ್ಸಿನಲ್ಲಿ ಇದ್ದಂತಹ ಗೊಂದಲಗಳೆಲ್ಲ ದೂರ ಆಗಿ ಏನೋ ಒಂಥರ ದೇವಸ್ಥಾನಕ್ಕೆ ಒಂದು ನೆಮ್ಮದಿಯಾದಂತಹ ಒಂದು ಮನಃಶಾಂತಿ ಉಂಟಾಯಿತು ಅಂತಲೇ ಹೇಳ್ಬೋದು. ಅಷ್ಟು ಒಂದು ಸುಂದರವಾದಂತಹ ಪ್ರಸಿದ್ಧವಾದಂತಹ ದೇವಸ್ಥಾನ ಈ ಒಂದು ನಮ್ಮ ಪಿಳ್ಳಾಂಜನೇಯ ಸ್ವಾಮಿ ದೇವಸ್ಥಾನ. ಈಗಾಗಲೇ ನೀವು ನೋಡ್ತಾ ಇರುವಂಥದ್ದು ಒಂದು ಚಿಕ್ಕ ಗುಡಿಯಾಗಿದ್ದಂತಹ ಒಂದು ಮಂಟಪದ ರೀತಿಯಲ್ಲಿ ಇದ್ದಂತಹ ದೇವಸ್ಥಾನ ಇವತ್ತು ಇಷ್ಟರ ಮಟ್ಟಿಗೆ ಒಂದು ಅಭಿವೃದ್ಧಿಯನ್ನು ಹೊಂದಿದೆ. ಭಕ್ತಾದಿಗಳು ಇಷ್ಟರ ಮಟ್ಟಿಗೆ ಒಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತಂದರೆ ಈ ಒಂದು ದೇವಸ್ಥಾನದಲ್ಲಿ ಇರುವಂಥ ದೇವರ ಒಂದು ಶಕ್ತಿಯ, ದೇವರ ಒಂದು ಮಹಿಮೆ ಅಂತಲೇ ಹೇಳ್ಬೋದು. ನಾವು ಬಂದಾಗ ಹೇಳ್ತಾ ಇದ್ರು, ಒಂದು ಮಂಟಪದ ರೀತಿಯಲ್ಲಿ ಇದ್ದಂತಹ ದೇವಸ್ಥಾನಕ್ಕೆ ಯಾರೋ ಒಬ್ಬರು ಭಕ್ತಾದಿಗಳು ಸುಮಾರು 9 ವರ್ಷ ಆಗಿತ್ತಂತೆ ಮದುವೆಯಾಗಿ, ಅವರಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ದೇವರ ಹತ್ರ ಬಂದು ಅಡಿಕೆಯನ್ನು ಮಾಡ್ಕೊಂಡು ಕೂಡಲೇ ಅವರು ಅಡಿಕೆ ಮಾಡಿದಂಥ 1 ವರ್ಷದಲ್ಲಿ ಅವರಿಗೆ ಮಗು ಆಗಿತ್ತಂತೆ. ಆ ಮಗುವಾದ ನಂತರ ಅವರು ಈ ಒಂದು ದೇವಸ್ಥಾನಕ್ಕೆ ಬಂದು ಮೇಲೆ ಏನು ಬರುವಂಥ ಭಕ್ತಾದಿಗಳಿಗೆ ನೆರಳಿಲ್ಲಿ, ದೇವಸ್ಥಾನಕ್ಕೆ ನೆರಳಿಲ್ಲಿ ಎನ್ನುವಂತಹ ಕಾರಣದಲ್ಲಿ ಸುಮಾರು 5 ಲಕ್ಷದ ವೆಚ್ಚದಲ್ಲಿ ಒಂದು ದೇವಸ್ಥಾನಕ್ಕೆ ಸೀಟ್ ವ್ಯವಸ್ಥೆಯನ್ನು ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ ಸುತ್ತ ಭಕ್ತಾದಿಗಳಿಗೆ ಮಾಡಿರುವಂತಹ ಕಾಂಪೌಂಡ್ ವ್ಯವಸ್ಥೆ, ಹಾಗೆ ಒಂದು ಸುಸಜ್ಜಿತವಾದಂತಹ ವಾತಾವರಣ ಕೂಡ ಭಕ್ತಾದಿಗಳೇ ನಿರ್ಮಿಸಿರುವಂಥದ್ದು. ಇಷ್ಟು ಒಂದು ಪವರ್ಫುಲ್ ಆದಂತಹ ಸ್ವಾಮಿ ಪಿಳ್ಳಾಂಜನೇಯ ಸ್ವಾಮಿ ದೇವಸ್ಥಾನ. ನೀವು ಕೂಡ ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ, ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ದೇವರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಒಂದೊಂದು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಅಡಿಕೆಯನ್ನು ಕಟ್ತಾರೆ ಒಂದೊಂದು ರೀತಿಯಲ್ಲಿ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಅಡಿಕೆ ಏನಂತಂದರೆ 21 ಹೆಜ್ಜೆ ನಮಸ್ಕಾರಗಳನ್ನು ಹಾಕುವುದರ ಮೂಲಕ ತಮ್ಮ ಅಡಿಕೆಯನ್ನು ಕಟ್ಟಿಕೊಂಡ್ರೆ ಸುಮಾರು 3 ತಿಂಗಳೊಳಗಡೆ ನಿಮ್ಮ ಇಷ್ಟಾರ್ಥ, ನಿಮ್ಮ ಕೆಲಸಗಳು ಆಗುತ್ತೆ ಅನ್ನೋಂಥದ್ದು ಇಲ್ಲಿ ಬರುವಂಥ ಭಕ್ತಾದಿಗಳು ಈಗಾಗಲೇ ಸಾಕಷ್ಟು ಜನ ಅನುಭವವನ್ನು ಪಡ್ಕೊಂಡಿದ್ದಾರೆ. 21 ಹೆಜ್ಜೆ ನಮಸ್ಕಾರವನ್ನು ಹಾಕಿ 3 ತಿಂಗಳೊಳಗಡೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿರುವಂಥ ಭಕ್ತಾದಿಗಳು ಸಹ ಇದ್ದಾರೆ. ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಆಶ್ಲೇಷ ಬಲಿಪೂಜೆ ಮಾಡುವಂತಹದ್ದು ಯಾಕೆ ಅಂತಂದರೆ ಸರ್ಪ ಸಂಚಾರ ಇದೆ. ಹಾಗೆ ಆಶ್ಲೇಷ ಬಲಿಪೂಜೆ ಮಾಡುವಂಥದ್ದು ಸರ್ಪದೋಷ ಇರೋಂಥವ್ರಿಗೆ ಈ ಒಂದು ಸ್ಥಳದಲ್ಲಿ ಸರ್ಪ ಸಂಚಾರ ಕೂಡ ಇದೆ ಅಂತ ಈಗಾಗಲೇ 500 ಅರ್ಚಕರು ಹೇಳ್ತಾ ಇದ್ರು. ಅವಾಗಲೇ ಹೇಳ್ತಾ ಇದ್ರು ದೇವಸ್ಥಾನದ ಎದುರುಗಡೆ ಉತ್ತ ಇದೆ, ಇಲ್ಲಿ ಸರ್ಪ ಸಂಚಾರ ಇದೆ ಅಂತ. ಬನ್ನಿ ಆ ಉತ್ತ ಕೂಡ ತೋರಿಸ್ತೇನೆ. ಎಷ್ಟು ಪ್ರಸಿದ್ಧವಾದಂತಹ ಸ್ಥಳದಲ್ಲಿ ಒಂದು ಸುಪ್ರಸಿದ್ಧವಾದಂತಹ ಸುಮಾರು 600 ವರ್ಷಗಳ ಪುರಾತನ ಉಳ್ಳಂತಹ ದೇವಸ್ಥಾನವನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಸರ್ಪ ಸಂಚಾರ ಇರುವಂತಹ ಒಂದು ಉತ್ತ ಕೂಡ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಇವಾಗ ನಾನು ಆ ಉತ್ತದ ಕರ್ಕೊಂಡು ಹೋಗ್ತಾ ಇದ್ದೆ. ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಮುಂದೆ ಇರುವಂತಹ ಒಂದು ಉತ್ತ ಇದು.
ಈ ಒಂದು ದೇವಸ್ಥಾನದಲ್ಲಿ ಸರ್ಪದೋಷ ಇದ್ದಂಥವ್ರಿಗೆ ಆಶ್ಲೇಷ ಬಲಿ ಪೂಜೆ ಅಥವಾ ಸರ್ಪದೋಷ ಪರಿಹಾರ ಪೂಜೆಯನ್ನು ಕೂಡ ಮಾಡಿಸ್ತಾರೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಈ ಒಂದು ಪಿಳ್ಳಾಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷತೆಯನ್ನು ನೀವು ಕೂಡ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಒಮ್ಮೆ ಈ ಒಂದು ಪಿಳ್ಳಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ. 21 ಹೆಜ್ಜೆ ನಮಸ್ಕಾರವನ್ನು ಹಾಕುವುದರ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು, ತಮ್ಮ ಕಷ್ಟಗಳನ್ನು ಬಗೆಹರಿಸಿ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಮನಸ್ಸಿನಿಂದ ಭಕ್ತಿಯಿಂದ ದೇವರಲ್ಲಿ ಬೇಡಿಕೊಳ್ಳಿ. ತಮ್ಮ ಎಲ್ಲ ಇಷ್ಟಾರ್ಥಗಳು ಕೇವಲ 3 ತಿಂಗಳಲ್ಲಿ ಈಡೇರುತ್ತೆ ಅನ್ನುವಂಥದ್ದು ಇಲ್ಲಿ ನಂಬಿ ಬರುವಂತಹ ಭಕ್ತಾದಿಗಳ ಒಂದು ಮಾತಾಗಿದೆ. ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಈ ಒಂದು ದೇವಸ್ಥಾನಕ್ಕೆ, ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ದೇವಸ್ಥಾನ ಇರುವಂಥದ್ದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಪುರವರ ಹೋಬಳಿ ಬ್ಯಾಲಿಯ ಗ್ರಾಮದಲ್ಲಿ ಇರುವಂಥದ್ದು. ನಾವು ನಮ್ಮ ವಾಹಿನಿಯಲ್ಲಿ ಲೊಕೇಶನ್ ಕೂಡ ಹಾಕ್ತೇವೆ. ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಬನ್ನಿ, ನೀವು ಭೇಟಿ ಮಾಡಿ. ಜೊತೆಗೆ ನಿಮಗೆ ನಾಗರದೋಷ ಇದ್ದರೆ ನಾಗರದೋಷ ಪರಿಹಾರ ಮಾಡಿಸ್ಕೋಬೇಕಂದ್ರೂ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ನಾಗರದೋಷ ಪರಿಹಾರ ಕೂಡ ಮಾಡಿಸ್ಕೊಡ್ತಾರೆ. ಒಮ್ಮೆ ನಾವು ಅವ್ರ ಅರ್ಚಕರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇವೆ ಡಿಸ್ಪ್ಲೇ ಮೇಲೆ. ಒಮ್ಮೆ ಅವರಿಗೆ ಕಾಲ್ ಮಾಡಿ ನಿಮಗೆ ಇರುವಂಥ ಕಷ್ಟಗಳನ್ನು ಅವ್ರ ಹತ್ರ ಹೇಳಿಕೊಂಡು ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು. ನಮ್ಮೂರ್ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.